ಅತ್ತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಇತ್ತ ಮನೆ ಕಳೆದುಕೊಂಡಂತಹ ನಿರಾಶ್ರಿತರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಮನೆ ಕಳ್ಕೊಂಡವರು ಸರ್ಕಾರದ ವಿರುದ್ಧ, ವಿಪಕ್ಷದವರ ವಿರುದ್ಧವೂ ಕೂಡ ಸಂತ್ರಸ್ತರು ಗುಡುಕ್ತಾ ಇದ್ದಾರೆ. ಬಿಸಿಲು ಚಳಿಯಲ್ಲಿ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಮನೆ ಕೊಡ್ತೀವಿ ಅಂತ ಸರ್ಕಾರ ಯಾಕೆ ವಿಳಂಬ ಮಾಡ್ತಾ ಇದೆ? ಮನೆ ಬೇಡ, ಕೇವಲ ಜಾಗ ಕೊಡಿ, ನಾವೇ ಮನೆಯನ್ನ ಕಟ್ಕೊಳ್ತೀವಿ, ನಾವು ಕರ್ನಾಟಕದವರೇ, ಬಾಂಗ್ಲಾದೇಶದವರು ಅಂತ ಸುಳ್ಳು ಹೇಳ್ತಾರೆ. ಮನೆನೂ ಇಲ್ಲ, ಜಾಗಾನೂ ಇಲ್ಲ, ನಾವು ಎಲ್ಲಿಗೆ ಹೋಗ್ಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವಾಗ ಅವ್ರವರೇ ಪಾರ್ಟಿಯವರೇ ಕಿತ್ಲಾಡ್ತಾವ್ರೆ. ನಾವೇನು ಹೇಳ್ತೀರಿ ಅಂದರೆ ನಮಗೆ ಇವಾಗ ಯಾವ್ದಾನ ಒಂದು ಮನೆ ಕೊಟ್ರೂ ಓಕೆ, ಗೌರ್ಮೆಂಟು ಅಪಾರ್ಟ್ಮೆಂಟ್ ಕೊಟ್ರೂ ಓಕೆ, ಇಲ್ಲ ಅಂದರೆ ನಮಗೆ ಖಾಲಿ ಜಾಗ ಕೊಟ್ರೂ ಸಾಕು ಸರ್. ಏನು ಇರೋ ಇಟ್ಕೆಗಳಲ್ಲೇ ಎತ್ಕೊಂಡೋಗಿ, ನಮ್ಮ ಮನೆ ಇಟ್ಕೆಗಳೇ ಎತ್ಕೊಂಡೋಗಿ ನಾವು ನಿಧಾನಕ್ಕೆ ಒಂದು ಚಿಕ್ಕದಾಗಿ ಒಂದು ರೂಮನ್ನು ಕಟ್ಕೊಂಡು ನಾವು ವಾಸ ಮಾಡ್ತೀವಿ ಸರ್. ಆಮೇಲೆ ಬೇಕಾದ್ರೆ ನಾವು ಇನ್ನೊಂದು 3 ವರ್ಷನೋ 2 ವರ್ಷನೋ ಬಿಟ್ಟು ನಾವು ಸ್ವಲ್ಪ ದೊಡ್ಡದಾಗೂ ಕಟ್ಕೊತೀವಿ ಸರ್. ಏನಿಲ್ಲ, ಅವ್ರವರೇ ಪಾರ್ಟಿಯವರೇ ಕಿತ್ಲಾಡ್ತಾವ್ರೆ. ನಾವೇನು ಹೇಳ್ತೀರಿ ಅಂದರೆ ನಮಗೆ ಇವಾಗ ಯಾವ್ದಾನ ಒಂದು ಮನೆ ಕೊಟ್ರೂ ಓಕೆ, ಗೌರ್ಮೆಂಟು ಅಪಾರ್ಟ್ಮೆಂಟ್ ಕೊಟ್ರೂ ಓಕೆ, ಇಲ್ಲ ಅಂದರೆ ನಮಗೆ ಖಾಲಿ ಜಾಗ ಕೊಟ್ರೂ ಸಾಕು ಸರ್. ಏನು ಇರೋ ಇಟ್ಕೆಗಳಲ್ಲೇ ಎತ್ಕೊಂಡೋಗಿ, ನಮ್ಮ ಮನೆ ಇಟ್ಕೆಗಳೇ ಎತ್ಕೊಂಡೋಗಿ ನಾವು ನಿಧಾನಕ್ಕೆ ಒಂದು ಚಿಕ್ಕದಾಗಿ ಒಂದು ರೂಮನ್ನು ಕಟ್ಕೊಂಡು ನಾವು ವಾಸ ಮಾಡ್ತೀವಿ ಸರ್. ಆಮೇಲೆ ಬೇಕಾದ್ರೆ ನಾವು ಇನ್ನೊಂದು 3 ವರ್ಷನೇ ಇಲ್ಲ, ಮನೆ ಕೊಟ್ಟಿಲ್ಲ, ಅಷ್ಟು ಜಾಗ ಕೊಟ್ರೆ ಜೋಪಡಿ ಹಾಕೊಂಡು ಎಲ್ಲಿಯೂ ಬದುಕ್ತಾರೆ. ಮಕ್ಕಳ ಮರಿ ಏನು ಅಷ್ಟು ಜೋಪಡಿ ಹಾಕೊಂಡು ಇಲ್ಲಿ ಇರ್ತಾರೆ. ಅವರು ನಮ್ಗೆ ಅದೇ ಕೊಡ್ರಿ, ನಮ್ ಕೇಳ್ತಾ ಇಲ್ಲ. ಸರ್ಕಾರ ಜಾಗ ಅಂತಾರೆ. ಸರ್ಕಾರ ಜಾಗ 25 ವರ್ಷನ ಅವ್ರಿಗೆ ಕಣ್ ತೋರಿಸಿಲ್ಲ ಸರ್ಕಾರ ಜಾಗ. ನಾನೇನು ಹೇಳಲ್ಲಪ್ಪ, ಅವ್ರಿಗೇನೆ ಇದು ಕರನೆ ಇರಬೇಕು. ಅವ್ರು ಇಲ್ಲಿ ಬರ್ತಾರೆ, ಅವರೂ ಬರ್ತಾರೆ ಓಟ್ ಕೇಳಕ್ಕೆ. ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್